ಅಲ್ಲ ನಾವೀಗ ನೋಡಿ, ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿದ್ದಿಲ್ಲ. ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಮ್ಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಯಾಕಂದ್ರೆ ಅವರಿಗೊಂದು ಲಾ, ನಮಗೊಂದು ಲಾ ಇಲ್ಲ. ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ನೀವು ಕುಮಾರಸ್ವಾಮಿ ಅವರಿಗೆ, ನಿರಾಣಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ, ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ? ಎಲ್ಲ ಒಂದೇ ತಕಡಿನಲ್ಲಿ ತೂಗಬೇಕು. ರಾಜೀನಾಮೆ ಕೊಟ್ಟಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮಾಡಲಿ, ಅವರು ಹೋರಾಟ ಮಾಡಬೇಕು, ಅದು ಅವ್ರ ಹಕ್ಕು ಮಾಡಲಿ. ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ. ನಾವು ರಾಜೀನಾಮೆ ಕೊಡೋದಿಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನಿನ ಪ್ರೊವಿಷನ್ಸ್ ಏನಿದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ. ನೋಡೋಣ ಈಗ ಮುಂದೆ ಏನು, ಯಾವ ರೀತಿ ಇದನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತಾರೆ. ಅವರು ಯಾಕೆಂದರೆ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಕೇರಳ ಮುಖ್ಯಮಂತ್ರಿಗಳಿಗೆ, ಇವ್ರಿಗೆಲ್ಲರಿಗೂ ಒಂದೇ ಇದೇ ರೀತಿ ಆಗಿದೆ. ಗವರ್ನರ್ ಆಫೀಸ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೂ ಅದೇ ಮಾಡಿದ್ದಾರೆ. ಆದ್ದರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ, ಅದನ್ನು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ನೋಡಬೇಕು. ಅಲ್ಲ, ಅವರಿಗೆ ಒಂದು ಸಿದ್ದರಾಮಯ್ಯನವರ ಮೂಲಕ, ಅವರನ್ನು ಟಾರ್ಗೆಟ್ ಮಾಡಿರೋದ್ರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಹೇಗಾದರೂ ಮಾಡಿ ಈ ಸರ್ಕಾರನ ಬೀಳಿಸಬೇಕು. ಆ ಥರ ಏನೋ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಇದ್ದಂಗಿದೆ. ಅದು ಈಗ ಅವರು ಡೇಟ್ ಏನೋ ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ನಮ್ಮ ಸೀನಿಯರ್ ಕೌನ್ಸಿಲ್ ಅಪೀರ್ ಆಗ್ತಾರೆ, ಮಾಡಿ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ ನಾವೀಗ ನೋಡಿ, ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿದ್ದಿಲ್ಲ. ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಮ್ಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಯಾಕಂದ್ರೆ ಅವರಿಗೊಂದು ಲಾ, ನಮಗೊಂದು ಲಾ ಇಲ್ಲ. ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ನೀವು ಕುಮಾರಸ್ವಾಮಿ ಅವರಿಗೆ, ನಿರಾಣಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ, ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ? ಎಲ್ಲ ಒಂದೇ ತಕಡಿನಲ್ಲಿ ತೂಗಬೇಕು. ರಾಜೀನಾಮೆ ಕೊಟ್ಟಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮಾಡಲಿ, ಅವರು ಹೋರಾಟ ಮಾಡಬೇಕು, ಅದು ಅವ್ರ ಹಕ್ಕು ಮಾಡಲಿ. ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ. ನಾವು ರಾಜೀನಾಮೆ ಕೊಡೋದಿಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನಿನ ಪ್ರೊವಿಷನ್ಸ್ ಏನಿದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ. ನೋಡೋಣ ಈಗ ಮುಂದೆ ಏನು, ಯಾವ ರೀತಿ ಇದನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತಾರೆ. ಅವರು ಯಾಕೆಂದರೆ ಈಗಾಗಲೇ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ, ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಕೇರಳ ಮುಖ್ಯಮಂತ್ರಿಗಳಿಗೆ, ಇವ್ರಿಗೆಲ್ಲರಿಗೂ ಒಂದೇ ಇದೇ ರೀತಿ ಆಗಿದೆ. ಗವರ್ನರ್ ಆಫೀಸ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೂ ಅದೇ ಮಾಡಿದ್ದಾರೆ. ಆದ್ದರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ, ಅದನ್ನು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ನೋಡಬೇಕು. ಅಲ್ಲ, ಅವರಿಗೆ ಒಂದು ಸಿದ್ದರಾಮಯ್ಯನವರ ಮೂಲಕ,
ಅವರನ್ನು ಟಾರ್ಗೆಟ್ ಮಾಡಿರೋದ್ರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಹೇಗಾದರೂ ಮಾಡಿ ಈ ಸರ್ಕಾರನ ಬೀಳಿಸಬೇಕು. ಆ ಥರ ಏನೋ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಇದ್ದಂಗಿದೆ. ಅದು ಈಗ ಅವರು ಡೇಟ್ ಏನೋ ಕೊಟ್ಟಿದ್ದಾರೆ. ಆ ಡೇಟ್ನಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಅಥವಾ ನಮ್ಮ ಸೀನಿಯರ್ ಕೌನ್ಸಿಲು ಅಪೀರ್ ಆಗ್ತಾರೆ, ಮಾಡಿ ವೆಕೇಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ, ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ.